ಅರೆ ಅರೆ ತಮ್ಮ, ಓಂ ಶಾಂತಿ. ಈ ವಿದ್ಯೆಯು ಅತ್ಯುತ್ತಮವಾದ ವಿದ್ಯೆಯಾಗಿದೆ. ಇದನ್ನೇ ಸಂಪಾದನೆಗೆ ಮೂಲಾಧಾರವೆಂದು ಹೇಳಲಾಗುತ್ತದೆ. ವಿದ್ಯೆಯಲ್ಲಿ ಉತ್ತೀರ್ಣರಾಗಬೇಕೆಂದರೆ ಶಿಕ್ಷಕನ ಮತದ ಅನುಸಾರ ನಡೆಯಬೇಕು ಅಂತ ಬಾಬಾ ಹೇಳ್ತಿದ್ದಾರೆ ತಮ್ಮ. ದಾರಿ ತಪ್ಪಿದರೆ ಹಿಂತಿರುಗಿ ಸರಿ ದಾರಿ ಕಂಡುಕೊಳ್ಳಬಹುದು. ಆದರೆ ಬಾಯಿ ತಪ್ಪಿ ಆಡಿದ ಮಾತು ಯಾವತ್ತೂ ಹಿಂತಿರುಗಿ ಬರುವುದಿಲ್ಲ. ಮಾತೇ ಮುತ್ತು, ಮಾತೇ ಮೃತ್ಯು. ಓಂ ಶಾಂತಿ. ಇವತ್ತು ಬಾಬಾ ಹೇಳ್ತಿದ್ದಾರೆ, ತಂದೆಯು ನಂಬರ್ ವಾರ್ ಆಗಿ ಎಲ್ಲ ಮಕ್ಕಳು ಸತೋ ಪ್ರಧಾನರಾಗುತ್ತಾರೆ ಎಂದು ತಿಳಿದಿದ್ದಾರೆ. ಆದರೂ ಸಹ ಮಕ್ಕಳಿಂದ ಇದೇ ಸದಾ ಪುರುಷಾರ್ಥ ಮಾಡಿಸುತ್ತಾರೆ. ಮಕ್ಕಳೇ, ಇಂತಹ ಪುರುಷಾರ್ಥ ಮಾಡಿ ಯಾವ ಶಿಕ್ಷೆಯನ್ನು ಅನುಭವಿಸಬಾರದು. ಶಿಕ್ಷೆಗಳಿಂದ ಮುಕ್ತರಾಗಲು ಎಷ್ಟು ಸಾಧ್ಯವೋ ಅಷ್ಟು ಪ್ರೀತಿಯಿಂದ ತಂದೆಯನ್ನ ನೆನಪು ಮಾಡಬೇಕು. ನಡೆಯುತ್ತಾ, ತಿರುಗಾಡುತ್ತಾ, ಎದ್ದೇಳುತ್ತಾ, ಕುಳಿತುಕೊಳ್ಳುತ್ತಾ ನೆನಪಿನಲ್ಲಿರಿ. ಆಗ ಬಹಳ ಖುಷಿ ಇರುತ್ತೆ. ಆತ್ಮವು ತಮೋ ಪ್ರಧಾನದಿಂದ ಸತೋ ಪ್ರಧಾನವಾಗುತ್ತೆ. ಓಂ ಶಾಂತಿ. ಈಗ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ, ಬಾಬಾ ನಮಗೆ ಜ್ಞಾನ ಮತ್ತು ಯೋಗವನ್ನು ಕಲಿಸುತ್ತಾರೆ. ನಮ್ಮ ಯೋಗ ಯಾವುದಾಗಿದೆ ಎಂದು ನೀವು ಮಕ್ಕಳು ತಿಳಿದಿದ್ದೀರಿ. ನಾವು ಯಾರು ಪವಿತ್ರರಾಗಿದ್ದೇವೋ ಅವರೇ ಈಗ ಅಪವಿತ್ರರಾಗಿದ್ದೇವೆ. ಯಾಕೆಂದರೆ 84 ಜನ್ಮಗಳ ಲೆಕ್ಕ ಬೇಕಾಗಿದೆ ಅಲ್ವಾ? ಇದು 84 ಜನ್ಮಗಳ ಚಕ್ರವಾಗಿದೆ. ಯಾರು 84 ಜನ್ಮಗಳನ್ನು ತೆಗೆದುಕೊಳ್ಳುತ್ತಾರೆಯೋ ಅವರೇ ತಿಳಿದುಕೊಳ್ಳುತ್ತಾರೆ. ವಿದ್ಯೆಯು ಸಂಪಾದನೆಯಾಗಿದೆ, ಸಂಪಾದನೆಗೆ ಮೂಲಾಧಾರವಾಗಿದೆ. ಈ ವಿದ್ಯೆಯು ಅತ್ಯುತ್ತಮವಾದ ವಿದ್ಯೆಯಾಗಿದೆ. ಆದರೆ ಈ ವಿದ್ಯೆಯಲ್ಲಿ ICS ಉನ್ನತ ವಿದ್ಯೆಯಾಗಿದೆ ಎಂದು ಹೇಳುತ್ತಾರೆ. ನೀವು ಯಾರು 16 ಕಲಾ ಸಂಪೂರ್ಣರಾಗಿದ್ದೀರಿ. ಈಗ ಯಾವ ಗುಣವೂ ಇಲ್ಲ. ನಾನು ನಿರ್ಗುಣ ಆರನಲ್ಲಿ ಯಾವ ಗುಣವೂ ಇಲ್ಲವೆಂದು ಆಡುತ್ತಾರೆ ಎಂದು ಎಲ್ಲರೂ ಹೇಳುತ್ತಾರೆ. ಎಲ್ಲ ಕಡೆಯೂ ಭಗವಂತನಿದ್ದಾನೆಂದು ಹೇಳುತ್ತಾರೆ. ದೇವತೆಗಳಲ್ಲಿಯೂ ಭಗವಂತನಿದ್ದಾನೆಂದು ತಿಳಿದು ನಾನು ನಿರ್ಗುಣವಂತನು, ನೀನೇ ಕರುಣೆ ತೋರಿಸಿ ಎಂದು ಹೇಳುತ್ತಾರೆ. ಗಾಯನವೂ ಇದೆ, ತಂದೆಯು ಆನಂದಪೂರ್ಣ ಕರುಣಾಳು ಆಗಿದ್ದಾರೆ. ನಮ್ಮ ಮೇಲೆ ದಯೆ ತೋರುತ್ತಾರೆ. ಹೇಳುತ್ತಾರೆ, ಏ ಈಶ್ವರ ದಯೆ ತೋರು ಎಂದು ತಂದೆಯನ್ನೇ ಕರೆಯುತ್ತಾರೆ. ಈಗ ಆ ತಂದೆಯೇ ನಿಮ್ಮ ಮುಂದೆ ಬಂದಿದ್ದಾರೆ. ಇಂತಹ ತಂದೆಯನ್ನು ಯಾರು ತಿಳಿದುಕೊಂಡಿದ್ದಾರೆಯೋ ಅವರಿಗೆ ಎಷ್ಟೊಂದು ಖುಷಿಯಾಗಬೇಕು. ಬೇಹದ್ದಿನ ತಂದೆಯು ನಮಗೆ ಪ್ರತಿ 5,000 ವರ್ಷದ ನಂತರ ಪುನಃ ಪೂರ್ಣ ವಿಶ್ವದ ರಾಜ್ಯವನ್ನು ಕೊಡುತ್ತಾರೆ ಎಂದು ಅಪಾರ ಖುಷಿ ಇರಬೇಕಂತೆ ತಮ್ಮ. ನೀರು ಇರುವ ಬಾವಿಯ ಹತ್ತಿರ ದುಡ್ಡು ಇರುವ ಮನುಷ್ಯನ ಹತ್ತಿರ ಮಾತ್ರ ಜನ ಬರೋದು. ಆದರೂ ದುಡ್ಡು ಮಾಡುವ ಹಠ ಒಳ್ಳೆಯದು, ಆದರೆ ದುಡ್ಡು ಮಾಡಲೇಬೇಕು ಎಂದು ಹಠ ಸಾಧಿಸುವ ಚಟ ಮಹಾ ಕೆಟ್ಟದ್ದು. ಅಣ್ಣ, ಬಾಬಾ ಹೇಳ್ತಾರೆ, ನಿಮ್ಮನ್ನ ಸಾಗರದಲ್ಲಿ ಯಾರು ಮುಳುಗಿಸಿದರು? ಮಕ್ಕಳನ್ನೇ ಪ್ರಶ್ನೆ ಮಾಡುತ್ತಾರಲ್ಲವೇ? ನೀವು ತಿಳಿದುಕೊಂಡಿದ್ದೀರಿ. ನನ್ನ ಹೆಸರೇ ತೋಟದ ಮಾಲೀಕ ಅರ್ಥವನ್ನರಿಯದೆ ಇವರು ಕಾರಣ ಬೇಹದ್ದಿನ ತಂದೆಗೆ ಬಹಳ ನಿಂದನೆ ಮಾಡಿದ್ದಾರೆ. ನಂತರ ಬೇಹದ್ದಿನ ತಂದೆಯು ಅವರಿಗೆ ಬೇಹದ್ದಿನ ಸುಖವನ್ನು ಕೊಡ್ತಾರೆ. ಅಪಕಾರ ಮಾಡುವವರ ಮೇಲೆ ಉಪಕಾರವನ್ನು ಮಾಡುತ್ತಾರೆ. ನಾವು ಅಪಕಾರ ಮಾಡುತ್ತೇವೆ ಎಂದು ಮನುಷ್ಯರಿಗೆ ತಿಳಿದಿಲ್ಲ. ಬಹಳ ಖುಷಿಯಿಂದ ಈಶ್ವರ ಸರ್ವವ್ಯಾಪಿ ಎಂದು ಹೇಳುತ್ತಾರೆ. ಈಗ ಈ ರೀತಿಯಾಗಲು ಸಾಧ್ಯವಿಲ್ಲ. ಪ್ರತಿಯೊಬ್ಬರಿಗೂ ತನ್ನದೇ ಆದಂತಹ ಪಾತ್ರವು ದೊರೆತಿದೆ. ಇದನ್ನು ಸಹ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ. ಯಾವಾಗ ದೇವಿ ದೇವತೆಗಳ ರಾಜ್ಯವಿರಲಿಲ್ಲ, ಭಾರತವು ಸತೋಪ್ರಧಾನವಾಗಿತ್ತು. ಈಗ ತಮೋ ಪ್ರಧಾನವಾಗಿದೆ. ತಂದೆಯು ಬರುವುದೇ ಪ್ರಪಂಚವನ್ನ ಸತೋ ಪ್ರಧಾನ ಮಾಡಲು. ನೀವು ಮಕ್ಕಳಿಗೆ ಗೊತ್ತಿದೆ. ಪೂರ್ಣ ಪ್ರಪಂಚದವರಿಗೆ ಒಂದು ವೇಳೆ ಗೊತ್ತಾದರೆ ಇಲ್ಲಿ ಓದಲು ಹೇಗೆ ಬರುತ್ತಾರೆ? ಆ ಕಾರಣ ನೀವು ಮಕ್ಕಳಿಗೆ ಅಪಾರ ಖುಷಿ ಇರಬೇಕಾಗಿದೆ. ತಂದೆಯು ಮಕ್ಕಳೊಂದಿಗೆ ಮಾತನಾಡುತ್ತಾರೆ. ಮಧುರ ಮಕ್ಕಳೇ, ಈಗ ನಿಮ್ಮ ಆತ್ಮವು ತಮೋ ಪ್ರಧಾನವಾಗಿದೆ. ಈ ರೀತಿ ಯಾರು ಮಾಡಿದರು? ಪಂಚವಿಕಾರಗಳು ಮನುಷ್ಯರಿಗೆ ಇಷ್ಟು ಪ್ರಶ್ನೆ ಕೇಳುತ್ತಾರೆ, ತಲೆಯನ್ನು ಕೆಡಿಸಿಬಿಡುತ್ತಾರೆ. ಶಾಸ್ತ್ರಗಳ ಪ್ರಶ್ನೆ ಮಾಡಿ ಪರಸ್ಪರ ಜಗಳವನ್ನೇ ಮಾಡಿಕೊಳ್ಳುತ್ತಾರೆ. ಒಬ್ಬರಿಗೊಬ್ಬರು ಲಾಠಿಯಿಂದಲೇ ಹೊಡೆಯುತ್ತಾರೆ. ಇಲ್ಲಿ ತಂದೆಯು ನಿಮ್ಮನ್ನು ಪತಿತರಿಂದ ಪಾವನರನ್ನಾಗಿ ಮಾಡುತ್ತಾರೆ. ಇದರಲ್ಲಿ ಶಾಸ್ತ್ರಗಳು ಏನು ಮಾಡುತ್ತವೆ? ಪಾವನರಾಗಬೇಕಾಗಿದೆ. ಕಲಿಯುಗದ ನಂತರ ಮತ್ತೆ ಅವಶ್ಯವಾಗಿ ಸತ್ಯಯುಗವು ಬರುತ್ತದೆ. ಸತೋ ಪ್ರಧಾನರು ಅವಶ್ಯವಾಗಿ ಆಗಲೇಬೇಕು.
ಸ್ವಯಂವನ್ನು ಆತ್ಮನೆಂದು ತಿಳಿಯಿರಿ. ನಿಮ್ಮ ಆತ್ಮವು ತಮೋ ಪ್ರಧಾನವಾಗಿರುವ ಕಾರಣ ಶರೀರವು ತಮೋ ಪ್ರಧಾನವಾದದ್ದೇ ಸಿಗುತ್ತದೆ. ಚಿನ್ನವು ಎಷ್ಟು ಕ್ಯಾರೆಟ್ಟಿನದ್ದು ಆಗಿರುತ್ತದೆಯೋ ಆಭರಣವು ಅದೇ ರೀತಿಯಾಗಿರುತ್ತದೆ. ಅದು ತುಕ್ಕು ಹಿಡಿಯುತ್ತದೆ ಎಲ್ಲವೇ. ಈಗ ನೀವು 24 ಕ್ಯಾರೆಟ್ ಚಿನ್ನದ ಸಮಾನರಾಗಬೇಕು. ದೇಹಿ ಅಭಿಮಾನಿ ಭವ. ದೇಹಾಭಿಮಾನದಲ್ಲಿ ಬರುವುದರಿಂದ ನೀವು ಕೊಳಕರಾಗುತ್ತೀರಿ. ಯಾವುದೇ ಖುಷಿ ಇರುವುದಿಲ್ಲ. ಕಾಯಿಲೆ ಮುಂತಾದವೆಲ್ಲವೂ ಈಗ ಇದೆ. ಈಗ ಪತಿತ ಪಾವನ ನಾನೇ ಆಗಿದ್ದೇನೆ. ನೀವು ನನ್ನನ್ನು ಕರೆದಿರಿ. ನಾನು ಯಾವುದೇ ಸಾಧು ಸಂತನಲ್ಲ. ಕೆಲವರು ಬಂದು ಗುರೂಜಿಯ ದರ್ಶನ ಮಾಡಬೇಕೆಂದು ಹೇಳುತ್ತಾರೆ. ಅವರಿಗೆ ಹೇಳಬೇಕು, ಗುರೂಜಿ ಯಾರೂ ಇಲ್ಲ, ದರ್ಶನದಿಂದ ಯಾವುದೇ ಲಾಭವಿಲ್ಲ ಅಂತ ತಮ್ಮ. ಕೇವಲ ಸಾಮಾನ್ಯ ಜನರು ಮಾತ್ರ ಅಸಾಮಾನ್ಯ ಕೆಲಸ ಮಾಡಬಲ್ಲರು. ಅರಿಯದೆ ಧೈರ್ಯದಿಂದ ತೆಗೆದುಕೊಳ್ಳುವ ಒಂದು ಸಣ್ಣ ನಿರ್ಧಾರವು ಪ್ರತಿ ವ್ಯಕ್ತಿಯ ಬದುಕಿನ ಪಯಣವನ್ನೇ ಬದಲಾಯಿಸಿ ಬಿಡುತ್ತಂತೆ ತಮ್ಮ. ಅಣ್ಣ, ಬಾಬಾ ಹೇಳ್ತಿದ್ದಾರೆ, ಇದು ತಿಳಿದು ಬರುತ್ತದೆ. ಯಾರು ಬಹಳ ಸರ್ವಿಸ್ ಮಾಡುತ್ತಾರೆ, ಬಹಳ ಖುಷಿಯಿಂದ ಇರುತ್ತಾರೆ, ಯೋಗದಲ್ಲಿರುತ್ತಾರೆ, ಅದು ಕಾಣಿಸುತ್ತದೆ. ಈ ಸ್ಥಿತಿಯು ಅಂತ್ಯದಲ್ಲಿ ಬರುತ್ತದೆ. ಅದಕ್ಕೆ ಸತೋ ಪ್ರಧಾನರಾಗಲು ಯೋಗದ ಅವಶ್ಯಕತೆ ಇದೆ. ತಂದೆಯು ಬಂದಿದ್ದಾರೆ ಅಂದಾಗ ಅವರಿಂದ ಆಸ್ತಿಯನ್ನು ತೆಗೆದುಕೊಳ್ಳಬೇಕು. ಬ್ರಹ್ಮರವರು ಹೇಳುತ್ತಾರೆ, ತಂದೆಯರು ನನ್ನ ಜೊತೆಯಲ್ಲಿದ್ದಾರೆ, ನಾನು ಸಹ ಕೇಳುತ್ತಿದ್ದೇನೆ. ನಿಮಗೆ ತಿಳಿಸುವಾಗ ನಾನು ಕೇಳಿಸಿಕೊಳ್ಳುತ್ತೇನೆ. ಜ್ಞಾನಾಮೃತದ ಕಳಶವು ನೀವು ಮಾತೆಯರಿಗೆ ಸಿಗುವುದಿದೆ. ಮಾತೆಯರು ಎಲ್ಲರಿಗೂ ಹಂಚುತ್ತಾರೆ, ಸರ್ವಿಸ್ ಮಾಡುತ್ತಾರೆ. ನೀವೆಲ್ಲರೂ ಸೀತೆಯರಾಗಿದ್ದೀರಿ. ರಾಮ ಒಬ್ಬರೇ ಆಗಿದ್ದಾರೆ. ನೀವೆಲ್ಲ ವಧುಗಳಾಗಿದ್ದೀರಿ. ನಾನು ವರನಾಗಿದ್ದೇನೆ. ನಿಮಗೆ ಶೃಂಗಾರ ಮಾಡಿ ಅತ್ತೆಯ ಮನೆಗೆ ಕಳುಹಿಸಿಕೊಡುತ್ತೇನೆ. ಅವರು ತಂದೆ ಪತಿಯರ ಪತಿಯಾಗಿದ್ದಾರೆ. ಒಂದು ಕಡೆ ಮಹಿಮೆ ಮಾಡುತ್ತಾರೆ, ಮತ್ತೊಂದು ಕಡೆ ನಿಂದನೆ ಮಾಡುತ್ತಾರೆ. ಶಿವ ತಂದೆಯ ಮಹಿಮೆಯೇ ಬೇರೆ, ಕೃಷ್ಣನ ಮಹಿಮೆಯೇ ಬೇರೆಯಾಗಿದೆ. ಇಬ್ಬರ ಪದವಿಯೂ ಬೇರೆ ಬೇರೆಯಾಗಿದೆ. ಇಲ್ಲಿ ಎಲ್ಲವನ್ನ ಸೇರಿಸಿ ಒಂದೇ ಮಾಡಿದ್ದಾರೆ. ಸ್ವಯಂ ಭಗವಂತನು ನಮ್ಮ ಮೇಲೆ ದಯೆ ತೋರಿಸಿದ್ದಾರೆ. ಅವರು ನಮಗೆ ಓದಿಸುತ್ತಿದ್ದಾರೆ. ಈ ನಶೆಯಲ್ಲಿರಬೇಕಾಗಿದೆ. ವಿದ್ಯೆಯು ಸಂಪಾದನೆಗೆ ಮೂಲವಾಗಿದೆ. ಆದ್ದರಿಂದ ವಿದ್ಯೆಯನ್ನು ತಪ್ಪಿಸಬಾರದು. ಅಪಾರ ಖುಷಿಯ ಅನುಭವ ಮಾಡಬೇಕು ಮತ್ತು ಮಾಡಿಸಬೇಕಾಗಿದೆ. ನಡೆಯುತ್ತಾ ತಿರುಗಾಡುತ್ತಾ ಆತ್ಮ ಅಭಿಮಾನಿಗಳಾಗಿ ತಂದೆಯ ನೆನಪಿನಲ್ಲಿದ್ದು ಆತ್ಮವನ್ನು ಅವಶ್ಯವಾಗಿ ಸತೋ ಪ್ರಧಾನ ಮಾಡಿಕೊಳ್ಳಬೇಕಾಗಿದೆ ಅಂತ ಬಾಬಾ ಹೇಳ್ತಿದ್ದಾರೆ ತಮ್ಮ. ಅಣ್ಣ, ಬಾಬಾ ವರದಾನದಲ್ಲಿ ಹೇಳ್ತಿದ್ದಾರೆ, ಸಮಯ ಪ್ರಮಾಣ ಪ್ರತಿ ಶಕ್ತಿಯ ಅನುಭವ ಪ್ರಾಕ್ಟಿಕಲ್ ಸ್ವರೂಪದಲ್ಲಿ ಮಾಡುವಂತಹ ಮಾಸ್ಟರ್ ಸರ್ವಶಕ್ತಿವಂತ ಭವ. ಮಾಸ್ಟರ್ನ ಅರ್ಥವಾಗಿದೆ, ಯಾವ ಶಕ್ತಿಯನ್ನ ಯಾವ ಸಮಯದಲ್ಲಿ ಆಹ್ವಾನ ಮಾಡಿದೆನೋ ಆಗ ಅದೇ ಶಕ್ತಿ ಸಮಯ ಪ್ರಾಕ್ಟಿಕಲ್ ಸ್ವರೂಪದಲ್ಲಿ ಅನುಭವವಾಗಬೇಕು. ಆದೇಶ ಮಾಡಿದೆನೋ ಆಗಲೇ ಹಾಜರಾಗಬೇಕು. ಹೀಗಲ್ಲ, ಸಹನ ಶಕ್ತಿಗೆ ಆದೇಶ ಮಾಡಿದೆ ಎದುರಿಸುವ ಶಕ್ತಿ ಬಂದರೆ ಆಗ ಅದಕ್ಕೆ ಮಾಸ್ಟರ್ ಎಂದು ಹೇಳಲಾಗುವುದಿಲ್ಲ. ಆದ್ದರಿಂದ ಪ್ರಯತ್ನ ಮಾಡಿ ನೋಡಿ, ಯಾವ ಸಮಯದಲ್ಲಿ ಯಾವ ಶಕ್ತಿಯ ಅವಶ್ಯಕತೆ ಇದೆ, ಆ ಸಮಯದಲ್ಲಿ ಅದೇ ಶಕ್ತಿ ಕಾರ್ಯದಲ್ಲಿ ಬರುವುದಾ? 1 ಸೆಕೆಂಡಿನ ವ್ಯತ್ಯಾಸವಾದರೂ ಸಹ ಗೆಲುವಿನ ಬದಲಾಗಿ ಸೋಲಾಗಿ ಬಿಡುವುದು. ಅಣ್ಣ, ಸ್ಲೋಗನ್ ಆಗಿದೆ, ಬುದ್ಧಿಯಲ್ಲಿ ಎಷ್ಟು ಈಶ್ವರಿಯ ನಶೆ ಇರುವುದು, ಕರ್ಮದಲ್ಲಿ ಅಷ್ಟೇ ನಮ್ರತೆ ಇರಬೇಕು. ನಿಮ್ಮೆಲ್ಲರಿಗೂ ಈ ಅಣ್ಣ ತಮ್ಮನ ಮುರುಳಿಯ ಕಾನ್ವರ್ಸೇಷನ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಈ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಓಂ ಶಾಂತಿ.